ರಸ್ತೆ ಅಪಘಾತವಾದಾಗ ಆಂಬ್ಯುಲೆನ್ಸ್ ಗಾಯಗೊಂಡವರನ್ನ ಆಸ್ಪತ್ರೆಗೆ ಸಾಗಿಸಲು ನೆರವಾಗುತ್ತೆ. ಆದರೆ ಸಮುದ್ರ ನದಿಯಲ್ಲಿ ಅವಘಡ ಸಂಭವಿಸಿದ್ರೆ ಏನ್ ಮಾಡೋದು? ಇನ್ನು ಮುಂದೆ ಮೀನುಗಾರರಿಗೆ ಈ ಚಿಂತೆ ಬೇಡ. ಅವಘಡ ಆದ ತಕ್ಷಣ ಸೈರನ್ ಹಾಕಿ ನೀರಿನಲ್ಲೇ ಆಂಬ್ಯುಲೆನ್ಸ್ ಬರಲಿದೆ. ನೀರಿನಲ್ಲಿ ಆಂಬ್ಯುಲೆನ್ಸ್ ಹೇಗೆ ಬರುತ್ತೆ? ಈ ಸ್ಟೋರಿ ನೋಡಿ. ನದಿಯ ಮಧ್ಯೆ ಬಿದ್ದು ಒದ್ದಾಡುತ್ತಿರುವ ವ್ಯಕ್ತಿ ಕೂಡಲೇ ರಕ್ಷಣೆಗೆ ಧಾವಿಸಿದ ಬೋಟ್ ಆಂಬ್ಯುಲೆನ್ಸ್ ಕ್ಷಣ ಮಾತ್ರದಲ್ಲಿ ನೀರಿನಲ್ಲಿ ಬಿದ್ದು ಒದ್ದಾಡುತ್ತಿದ್ದ ವ್ಯಕ್ತಿಯ ರಕ್ಷಣೆ. ಬೋಟ್ ಆಂಬ್ಯುಲೆನ್ಸ್ಗೆ ಶಿಫ್ಟ್. ಬಿದ್ದು ಒದ್ದಾಡುತ್ತಿದ್ದ ವ್ಯಕ್ತಿ ಸೇಫ್. ಇದು ನಿಜವಲ್ಲ, ಬೋಟ್ ಆಂಬ್ಯುಲೆನ್ಸ್ನ ಅಣುಕು ಕಾರ್ಯಾಚರಣೆ. ರಾಜ್ಯದಲ್ಲಿ ಮೊದಲು ಎಂಬಂತೆ ಮಂಗಳೂರಿನಲ್ಲಿ ಬೋಟ್ ಆಂಬ್ಯುಲೆನ್ಸ್ ರೆಡಿಯಾಗಿದೆ. ರಾಜ್ಯದಲ್ಲಿ ಸಿ ಆಂಬ್ಯುಲೆನ್ಸ್ಗೆ ಬೇಡಿಕೆ ಇದ್ರೂ ಸರ್ಕಾರ ಇನ್ನೂ ಬೇಡಿಕೆ ಈಡೇರಿಸಿಲ್ಲ. ಹೀಗಾಗಿ ಉಳ್ಳಾಲದ ನಾಡತೋಡಿ ಹಾಗೂ ಗಿಲ್ನೆಟ್ ಮೀನುಗಾರರ ಸಂಘದಿಂದ ಬೋಟ್ ಆಂಬ್ಯುಲೆನ್ಸ್ ನಿರ್ಮಾಣ ಮಾಡಿದ್ದಾರೆ. ನದಿ ಅಥವಾ ಸಮುದ್ರದಲ್ಲಿ ಬೋಟ್ ಅಥವಾ ದೋಣಿ ಮಗುಚಿದ ಸಂದರ್ಭ, ಬೆಂಕಿ ಅವಘಡದಂತಹ ಘಟನೆಯಾದಾಗ ಮೀನುಗಾರರನ್ನ ರಕ್ಷಿಸುವುದೇ ದೊಡ್ಡ ಸವಾಲಾಗಿತ್ತು. ಮೀನುಗಾರರೇ ಹರಸಾಹಸ ಪಟ್ಟು ದಡಕ್ಕೆ ಕರೆತರುವ ಸಂದರ್ಭದಲ್ಲಿ ಸಾಕಷ್ಟು ಮೀನುಗಾರರ ಉಸಿರು ನಿಂತ ಘಟನೆಯೂ ನಡೆದಿದೆ. ಇಂತಹ ಸಂದರ್ಭದಲ್ಲಿ ಬೋಟ್ ಆಂಬ್ಯುಲೆನ್ಸ್ ಇದ್ರೆ ಅವಘಡವಾದಾಗ ಮೀನುಗಾರರ ರಕ್ಷಣೆ ಸುಲಭ. ಹೀಗಾಗಿ ಬೋಟ್ ಆಂಬ್ಯುಲೆನ್ಸ್ ತಯಾರು ಮಾಡಲಾಗಿದೆ. ಇದು ಸಾಮಾನ್ಯ ಬೋಟ್ನಂತೆ ಇದ್ರೂ ಇದನ್ನ ಬೋಟ್ ಆಂಬ್ಯುಲೆನ್ಸ್ ಆಗಿ ತಯಾರು ಮಾಡಲಾಗಿದೆ. ಇದರಲ್ಲಿ ಸೈರನ್, ಎಮರ್ಜೆನ್ಸಿ, ಕೆಂಪು ದೀಪ, ಸ್ಟ್ರೆಚರ್, ಆಮ್ಲಜನಕ, ವೈದ್ಯಕೀಯ ಉಪಕರಣ, ಲೈಫ್ ಜಾಕೆಟ್ ವ್ಯವಸ್ಥೆ ಇದೆ. ಮೈಕ್ನಲ್ಲಿ ಅನೌನ್ಸ್ ಮಾಡಿಕೊಂಡು ಸೈರನ್ ಹಾಕುತ್ತಾ ಬಂದ್ರೆ ಇತರ ಬೋಟ್ಗಳು ದಾರಿ ಮಾಡಿಕೊಡುತ್ತದೆ. ಇದರಿಂದ ತಕ್ಷಣ ಅಪಾಯದಲ್ಲಿ ಇರುವವರನ್ನ ದಡಕ್ಕೆ ಸಾಗಿಸಲು ಸುಲಭ. 3 ವರ್ಷದಿಂದ ಈ ಒಂದು ಕಾರ್ಯಾಚರಣೆಗೆ ನಾವು ಇಟ್ಟಿದ್ದೇವೆ, ಕೈ ಹಾಕಿದ್ದೇವೆ. ಮುನ್ನತಾನೆ 26ರಂದು ನಾವು ಇನಾಗ್ರೇಷನ್ ಮಾಡ್ತಾರೆ ಸನ್ಮಾನ್ಯ ಟಿಕಾದ ಸರ್, ಎಂ ಪಾರ್ಕ್ನವರು ಸೇರಿಕೊಂಡು. ಇಂಥ ಒಂದು ಕೆಲಸ ಈ ಜಿಲ್ಲೆಯಲ್ಲ, ರಾಜ್ಯದಲ್ಲಿ ಆಗಲಿಲ್ಲ. ಅವರೇ ಹೇಳಿದ್ದಾರೆ. ಇದು ಅವರಿಗೆ ಒಂದು ಸರ್ಕಾರಕ್ಕೆ ಒಂದು ಮುನ್ಸೂಚನೆ ಕೂಡ ಅವರು ಹೇಳಿದ್ದಾರೆ. ಪೇಪರ್ನಲ್ಲಿ ನೋಡಿದ್ದೇವೆ ನಾವು. ಇದು ನಾವು ಆಂಬ್ಯುಲೆನ್ಸ್ ಮೇಲೆ ಸರ್ಕಾರ ಇದನ್ನು ನೋಡಿಕೊಂಡು ಮಾನ್ಯ ಮೀನುಗಾರಿಕೆ ಸಚಿವರು ಕ್ಯಾಬಿನೆಟ್ನಲ್ಲಿ 3 ಆ್ಯಂಬುಲೆನ್ಸ್ ಮಾಡಲಿಕ್ಕೆ ಅವರು 7 ಕೋಟಿ ರೂಪಾಯಿ ಬಜೆಟ್ನಲ್ಲಿ ಇಟ್ಟಿದ್ದಾರೆ. ಸಿಮ್ಟ್ 3 ವರ್ಷ ಇತ್ತು, ಇನ್ನೂ ಕೂಡ ಬರಲಿಲ್ಲ. ತಯಾರಾಗ್ತಾ ಉಂಟು ಅಂತ ಹೇಳ್ತಾ ಇದ್ದಾರೆ ಅವರು. ಅದು ತಯಾರಾದರೆ ಬರ್ತದೆ. ಅವ್ರಿಗೆ ನಾವು ಸಹ ಇದ್ದೇವೆ. ನಮಗೆ ಈ ಸಂಬಳದಲ್ಲಿ ವಿಷಯ ಅಲ್ಲ. ಅವರ ಆ್ಯಂಬುಲೆನ್ಸ್ ಬರುವಾಗ ಆ ಆ್ಯಂಬುಲೆನ್ಸ್ಗೆ ನಮ್ಮ ಎಂಪ್ಲಾಯ್ಮೆಂಟ್ ಜಾತಿ ಅಲ್ಲ, ಎಲ್ಲ ಜಾತಿಯವರು ಕೂಡ ಸೇರಿಕೊಂಡು ಮೀನುಗಾರರು ಯಾವ ಕಸಬವನ್ನು ಮಾಡ್ತಾರೆ ಅವರನ್ನು ಅದಕ್ಕೆ ಸೇರಿಸ್ತಿದ್ದಾರೆ. ಅದು ಒಳ್ಳೆಯದಾಗ್ತದೆ. ಅವರು ಮತ್ತು ನಾವೆಲ್ಲ ಒಟ್ಟಿಗೂಡಿ ಹೋಗುವಾಗ ಯಾವಾಗೊಂದು ಉಪಕಾರ ಆಗಬೇಕು. ನಮ್ಮ ಪ್ರಚಾರಕ್ಕೆ ಬೇಕಾಗಿ ನಾವು ಮಾಡೋದಲ್ಲ, ಒಂದು ಜೀವನ ಉಳಿಸಬೇಕಾಗಿ ಉದ್ದೇಶದಿಂದ ನಾವು ಮಾಡ್ತೀವಿ. ಇನ್ನು ಬೋಟ್ ಆಂಬ್ಯುಲೆನ್ಸ್ ರಕ್ಷಣೆಗೆ ಧಾವಿಸುವಾಗಲೇ ನಮ್ಮೂರ ಧ್ವನಿ ಎನ್ನುವ ಆಂಬ್ಯುಲೆನ್ಸ್ನವರಿಗೂ ಮಾಹಿತಿ ನೀಡುತ್ತಾರೆ. ದಡಕ್ಕೆ ಬರುತ್ತಿದ್ದಂತೆ ನಮ್ಮೂರ ಧ್ವನಿ ಆಂಬ್ಯುಲೆನ್ಸ್ ರೆಡಿ ಇದ್ದು ಕೂಡಲೇ ರಕ್ಷಣೆ ಮಾಡಿ ತಂದ ವ್ಯಕ್ತಿಯನ್ನ ಆಸ್ಪತ್ರೆಗೆ ಸಾಗಿಸಲಾಗುತ್ತಿದೆ. ಒಟ್ಟಿನಲ್ಲಿ ಸರ್ಕಾರ ಸಿ ಆಂಬ್ಯುಲೆನ್ಸ್ಗೆ ಕಾಯದೆ ಮೀನುಗಾರರೇ ಬೋಟ್ ಆಂಬ್ಯುಲೆನ್ಸ್ ನಿರ್ಮಾಣ ಮಾಡಿದ್ದು ಶ್ಲಾಘನೀಯ. ಮುಂದೆ ಸರ್ಕಾರ ಆರ್ಥಿಕ ನೆರವು ನೀಡಿದ್ದಲ್ಲಿ ಮತ್ತಷ್ಟು ಹೈಟೆಕ್ ಬೋಟ್ ಆಂಬ್ಯುಲೆನ್ಸ್ ತಯಾರು ಮಾಡಬಹುದು. ಆಂಬ್ಯುಲೆನ್ಸ್ ಅಂದರೆ ನಮಗೆ ಅವಶ್ಯಕತೆ ಅಂದರೆ ನಮ್ದು ಇದು ಅಲ್ಲಿವಾಗಲಿ ಇಲ್ಲಿಗೆ ಅವಾಗ ತುಂಬ ಇದಾಗ್ತದೆ, ಘಟನೆ ಆಗ್ತದೆ. ಆಗ ನಮಗೆ ಅರ್ಜೆಂಟ್ ಬೇಕಂದ್ರೆ ನಾವು ನಮ್ಮ ಇದರಲ್ಲಿ ನಾವು ಅಲ್ಟಿ ಇದು ಮಾಡಿ ಇದೆಲ್ಲ ಮಾಡಿ ಒಂದು ಅರ್ಜೆಂಟ್ ಬೇಕಂದು ನಾವು ಮಾಡಿದ್ದೀವಿ. ಏನಕ್ಕೆಂದರೆ ನಮಗೆ ಎಷ್ಟೋ ಜೀವನ ಇಲ್ಲಿ ಹೋಯ್ತು. ಇದು ಅಂದರೆ ನಾನೇ ಮೂಲಿಗೆ ಒಂದು 2-3 ಗಂಟೆ ಅಲ್ಲಿಭಾಗದಲ್ಲೇ ಇದ್ದೆ. ನನಗೆ ಎಂಥ ಉಪಯೋಗ ಇಲ್ಲ. ದೇವರೇ ನನ್ನ ಬಚ್ಚ ಮಾಡಿದೆ. ಒಂದು 3 ಗಂಟೆದಷ್ಟು ಮತ್ತು ನಾವು ಯಾವಾಗ ತೀರ್ಲಿಕ್ಕೆ ನನಗೆ ಬರ್ತದೆ. ಆಗ ತೀರ್ತಿ ಯಾವ ಕರೆ ಬಂದು ನಾನು ಬಿದ್ದೆ. ಆಗ ನನಗೆ ಯಾವುದೊಂದು ಉಪಕಾರ ಮಾಡಲಿಕ್ಕೆ ಒಂದು ಕೋಸ್ಟಲ್ ಅವರು ಯಾರೂ ಬರಲಿಲ್ಲ. ನಾನೇ ಈಜಿಕೊಂಡು ಬಂದು ತೀರ್ಕೊಂಡು ಕರೆ ಬಂದು ಬಿದ್ದೆ. ಅದಕ್ಕೋಸ್ಕರ ನಾನು ಇದಕ್ಕೆ ಪ್ರಾರ್ಥನೆ ಮಾಡಿ ಇದನ್ನು ಮಾಡಲಿಕ್ಕೆ ನಾನು ಈ ಸರ್ಕಾರ ಹತ್ರ ಮತ್ತು ನಮ್ಮದು ಫ್ರೆಂಡ್ಸ್ ಇವರೆಲ್ಲ ಹೇಳಿ ಮಾಡಿಸಿದ್ದೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಉಳ್ಳಾಲ.